ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಪರಶುರಾಮ ಜಯಂತಿಯ ಮಹತ್ವದ ಬಗ್ಗೆ ಹೇಳುತ್ತೇನೆ ಹಾಗೂ ಭಗವಾನ್ ಪರಶುರಾಮವರ ಜೀವನ ಚರಿತ್ರೆಯ ಬಗ್ಗೆ ಹೇಳುತ್ತೇನೆ. ಮೊದಲು ಪರಶುರಾಮ ಜಯಂತಿಯ ಮಹತ್ವದ ಬಗ್ಗೆ ನೋಡೋಣ. ಪರಶುರಾಮ ಜಯಂತಿ ಎಂಬುದು ವಿಷ್ಣುವಿನ 6ನೇ ಅವತಾರ ಆದ ಪರಶುರಾಮರ ಜನ್ಮದಿನ. ಈ ಪವಿತ್ರ ದಿನವು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ಎಂದು ಆಚರಿಸಲಾಗುತ್ತದೆ. ಇದೇ ದಿನವು ನಾವು ಅಕ್ಷಯ ತೃತೀಯ ಎಂದು ಕೂಡ ಕರೆಯುತ್ತೇವೆ. ಭಗವಾನ್ ಪರಶುರಾಮರು ಧರ್ಮವನ್ನು ಕಾಪಾಡಲು ಅವತಾರ ಪಡೆದರು. ಅವರು ಭೂಮಿಯ ಮೇಲೆ ನಡೆಯುತ್ತಿದ್ದ ಅನ್ಯಾಯ ಅಧರ್ಮಗಳನ್ನು ನಿವಾರಿಸಲು ಬಂದರು. ಈ ದಿನದ ಮಹತ್ವ: ಧರ್ಮದ ಸ್ಥಾಪನೆ, ಅಧರ್ಮದ ನಾಶ, ಸತ್ಯ ಮತ್ತು ನ್ಯಾಯದ ಗೆಲುವು. ಭಗವಾನ್ ಪರಶುರಾಮರು ಅವರು ಋಷಿಯ ಮನೆಯಲ್ಲಿ ಹುಟ್ಟುತ್ತಾರೆ. ಪರಶುರಾಮರ ತಂದೆ ಜಮದಗ್ನಿ ಋಷಿ, ತಾಯಿ ರೇಣುಕಾದೇವಿ. ಅವರ ಮೂಲ ಹೆಸರು ರಾಮ. ಆದರೆ ಅವರು ಸದಾ ಪರಶು ಅಂದರೆ ಒಂದು ಶಸ್ತ್ರ, ಅದು ಯಾವಾಗಲೂ ಕೈಯಲ್ಲಿ ಹಿಡಿದುಕೊಳ್ಳುತ್ತಿದ್ದರು. ಆದುದರಿಂದ ಅವರಿಗೆ ಪರಶುರಾಮ ಎಂದು ಹೆಸರು ಬಂದಿತ್ತು. ಭಗವಾನ್ ಪರಶುರಾಮರು ಋಷಿಗಳ ಕುಟುಂಬದಲ್ಲಿ ಜನಿಸಿದ್ದರು. ಅವರು ಬಾಲ್ಯದಿಂದಲೇ ತುಂಬ ಶಕ್ತಿಶಾಲಿ ಮತ್ತು ಶಿಸ್ತಿನವರಾಗಿದ್ದರು. ಅವರಿಗೆ ಶಿವನ ಮೇಲೆ ಅಪಾರ ಭಕ್ತಿ ಇತ್ತು. ಶಿವನು ಅವನ ಭಕ್ತಿಗೆ ಮೆಚ್ಚಿ ಸಂತುಷ್ಟನಾಗಿ ಅವರಿಗೆ ಪರಶು ಎಂಬ ಶಸ್ತ್ರವನ್ನು ಕೊಟ್ಟನು. ಅದರ ನಂತರ ಅವರು ಮಹಾನ್ ಯೋಧರಾಗಿದ್ದರು. ಪರಶುರಾಮವರ ತಾಯಿ ರೇಣುಕಾದೇವಿ ಪತಿವ್ರತ ಸ್ತ್ರೀ ಆಗಿದ್ದಳು. ಒಂದು ದಿನ ಜಮದಗ್ನಿ ಋಷಿ ತಮ್ಮ ಮಕ್ಕಳನ್ನು ಪರೀಕ್ಷಿಸಲು ತಾಯಿಯನ್ನು ಕೊಲ್ಲಲು ಹೇಳಿದ್ದರು. ಇದು ಧರ್ಮದ ಪರೀಕ್ಷೆ. ಎಲ್ಲ ಮಕ್ಕಳು ನಿರಾಕರಿಸಿದ್ದರು. ಆದರೆ ಪರಶುರಾಮರು ತಂದೆಯ ಮಾತು ಪಾಲಿಸಿದ್ದರು. ತನ್ನ ತಾಯಿಯ ಕುತ್ತಿಗೆಯನ್ನು ಹಾರಿಸಿದ್ದರು. ಇದರಿಂದ ಸಂತೋಷಗೊಂಡ ಜಮದಗ್ನಿ ಋಷಿ ಅವರಿಗೆ ಒಂದು ವರ ಕೊಟ್ಟರು. ಆ ವರವನ್ನು ಪರಶುರಾಮರು ತನ್ನ ತಾಯಿಯನ್ನು ಮತ್ತೆ ಜೀವಂತ ಮಾಡಿಸಿದ್ದರು. ಅವರು ತಂದೆಯ ಆದೇಶ ಪಾಲನೆ ಮಾಡಿದ್ದರು. ಭಗವಾನ್ ಪರಶುರಾಮರು ಚಿರಂಜೀವಿ ಇದ್ದರು. ಇವರು ತ್ರೇತಾಯುಗದಲ್ಲಿ ಇದ್ದರು ಮತ್ತು ದ್ವಾಪರ ಯುಗದಲ್ಲಿ ಇದ್ದರು. ಅಂದರೆ ರಾಮಾಯಣದ ಕಾಲದಲ್ಲಿ ಇದ್ದರು ಹಾಗೂ ಮಹಾಭಾರತದ ಕಾಲದಲ್ಲಿ ಇವರು ಇದ್ದರು. ಪರಶುರಾಮರು ಶ್ರೀರಾಮನನ್ನು ಭೇಟಿಯಾದ ಪ್ರಸಂಗ: ಶಿವಧನಸ್ಸನ್ನು ಮುರಿದಾಗ ಪರಶುರಾಮರು ಕೋಪಗೊಂಡರು. ಆದರೆ ಶ್ರೀರಾಮನ ಶಕ್ತಿಯನ್ನು ಕಂಡು ಅವರು ಶಾಂತ ಆದರು. ಇವರು ಮಹಾಭಾರತದ ಕಾಲದಲ್ಲಿ ಮಹಾನ್ ಗುರು ಆಗಿದ್ದರು. ಅವರ ಶಿಷ್ಯರು ಭೀಷ್ಮ, ಕರ್ಣ ಮತ್ತು ದ್ರೋಣಾಚಾರ್ಯರು. ಅವರು ಶಸ್ತ್ರವಿದ್ಯೆಯಲ್ಲಿ ಪ್ರಸಿದ್ಧರಾಗಿದ್ದರು. ಭಗವಾನ್ ಪರಶುರಾಮರ ಗುಣಗಳು: ಅವರು ಧರ್ಮನಿಷ್ಠೆ, ಶೂರತೆ ಮತ್ತು ಗುರುಭಕ್ತಿ, ತ್ಯಾಗ, ಕೋಪ ಮತ್ತು ನ್ಯಾಯಬುದ್ಧಿ. ಭಗವಾನ್ ಪರಶುರಾಮರು ಕೇವಲ ಯೋಧರಲ್ಲ, ಅವರು ಧರ್ಮದ ಸಂಕೇತ. ಅವರ ಜೀವನದಲ್ಲಿ ಕೋಪವೂ ಇದೆ, ಆದರೆ ಅದು ನ್ಯಾಯಕ್ಕಾಗಿ. ಅವರು ತಮ್ಮ ಗೆದ್ದ ಭೂಮಿಯನ್ನು ದಾನ ಮಾಡಿದ್ದರು. ದಾನ ಮತ್ತು ಸೇವೆ ಮಹತ್ವದ್ದು ಎಂದು ತೋರಿಸಿದ್ದಾರೆ. ಈ ದಿನ ವಿವಿಧ ದೇವಾಲಯಗಳಲ್ಲಿ ಪರಶುರಾಮ ಜಯಂತಿಯ ಪೂಜೆ ಮಾಡಲಾಗುತ್ತದೆ. ವಿಷ್ಣು ಮತ್ತು ಪರಶುರಾಮರ ಆರಾಧನೆ ಮಾಡಲಾಗುತ್ತದೆ. ದಾನ, ಅನ್ನದಾನ, ವಸ್ತ್ರದಾನ ಮಾಡಲಾಗುತ್ತದೆ. ಈ ದಿನ ಅಕ್ಷಯ ತೃತೀಯ ಮತ್ತು ಪರಶುರಾಮ ಜಯಂತಿ. ಪಾಪಕ್ಷಯವಾಗುತ್ತದೆ ಮತ್ತು ಪುಣ್ಯ ಹೆಚ್ಚುತ್ತದೆ.
ಈ ದಿನ ಮಾಡಿದ ಸತ್ಕಾರ್ಯಗಳು ಎಂದಿಗೂ ನಾಶವಾಗುವುದಿಲ್ಲ. ಇದು ಭಗವಾನ್ ಪರಶುರಾಮ್ ಜಯಂತಿಯ ಮಹತ್ವ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.